ನಿಮಿಷ ಮೈಕ್ ಕೊಡಿ. ಈಗ ನೀವು ಸುದೀಪ್ ಸರ್ ಅಷ್ಟು ಕಷ್ಟ ಬಿದ್ದು ಹೆಸರು ಮಾಡಿದ್ದಾರೆ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಅವ್ರು ಎಲ್ಲಿವರೆಗೂ ಹೆಸರು ಮಾಡಿದ್ದಾರೆ? ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ? ಏನು ಸರ್ ಒಬ್ಬ ನಟ ಆಗಿದ್ದಾರೆ. ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತೆ. राजमाता समर शंख फूंक दो. ನಾನು ನನ್ನ ಹೆಂಡತಿ ಸಾಯೋವರೆಗೂ ಚೆನ್ನಾಗಿರ್ತೀನಿ. ನಾನು ನನ್ನ ಫ್ರೆಂಡ್ ಇಂಥ ರೀಲ್ಸ್ ನೋಡೇ ಸತ್ತೋಗ್ಬಿಡ್ತೀವಿ. ಯಾರು 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 ಯಾರಿಗಿಲ್ಲ ಯಾರು ಸೋಲು. ಸಾರು 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 ಊಟಕ್ಕಾಕು ಅನ್ನ ಸಾರು. ನೂರು 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 ಬುದ್ಧಿ ಹೇಳೋ ಮಂದಿ ನೂರು. ನೀರು 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 ನಿಗುತ್ಕೊಂಡ್ಬಿಟ್ಟಿಯ ಕೂಡಿ ನೀರು. ಸಾಧನೆ ಇಲ್ಲದ ಗೆಲುವೇ ಇಲ್ಲ, ಸಾಧಿಸುವ ಸಾವಿಲ್ಲ. ಸಂಗೀತ ಕಲಿದೆ ನೀನ್ ಆಡಂಗಿಲ್ಲ, ಸಾಧನ ಬಿದ್ದಿಗೆ ಕೊನೆ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ. ನೀನ್ ಹಾಡ್ ಕೇಳ್ದೋನು ಉಳಿಯೋದಿಲ್ಲ. ತಿಳಿಯಬೇಕು ಗೆಲುವಾಗುತ್ತು, ನೀನ್ ಪಾತ್ರ ತೊಳಿಬೇಕು ಕಿರ್ಚೋದ್ ಬಿಟ್ಟು. ಹಾಡು ಗೆಲುವು ನಲಿವು ಉಳಿವು ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ. ಬ್ಲಡ್ ಬತ್ತೈತ್ ನನ್ ಕಿವಿಲಿ, ಹೆಚ್ಚು ನಿನ್ನ ಬುದ್ಧಿ ಗಂಟು ನೋಡು 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 ನೋಡು. ಇವಮ್ಮನ ಹಾಡ್ ಕೇಳಿದ್ಮೇಲೆಲ್ಲ ದೌಡು 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 ದೌಡು. ಮತ್ತೆಂದರೆ ಸಾಕು ಇರಲೇಬೇಕು, ತಿಳಿದಿದ್ದರು ನಿನ್ನ ಹಾಡ್ ನಾವ್ ಕೇಳಬೇಕು. ಯಾಕೀ ಶಿಕ್ಷೆ ಅದು ಯಾಕೆ ಯಾಕೆ ಈ ಶಿಕ್ಷೆ ನಮ್ಗೆ? ಶ್ರೀರಂಗವಂಶ ಇದು ನಿನ್ನ ಭೀಕ್ಷೆ. ನಮ್ಗ್ಯಾಕೆ ಕೊಡ್ತಿದ್ಯಾ ಇಂತ ಘೋರ ಶಿಕ್ಷೆ? ಯಾಕೀ ಪರೀಕ್ಷೆ IAS ಎಕ್ಸಾಮ್ ಪಾಸ್ ಆಗೋಕೆ. ಈಗ ನೀವು ಸುದೀಪ್ ಸರ್ ಅಷ್ಟು ಕಷ್ಟ ಬಿದ್ದು ಹೆಸರು ಮಾಡಿದ್ದಾರೆ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಅವ್ರು ಎಲ್ಲಿವರೆಗೂ ಹೆಸರು ಮಾಡಿದ್ದಾರೆ? ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ? ಏನು ಸರ್ ಒಬ್ಬ ನಟ ಆಗಿದ್ದಾರೆ. ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತೆ. ಈಗ ನಾನ್ ನಾಯಿ ಫೀಲ್ಡ್ ಅಲ್ಲಿ ವರ್ಲ್ಡ್ಗೆ ನಂಬರ್ 1 ಅಂತ ಹೊಡೆದ್ರೆ ನಾನು ಬರ್ತೀನಿ ವರ್ಲ್ಡ್ಗೆನೆ. ಅವ್ರು ಕರ್ನಾಟಕ ಇರ್ಬೋದು, ಇಲ್ಲ ಅರ್ಧ ಇಂಡಿಯಾ ಇರ್ಬೋದು, ಆಯ್ತಾ? ಇಂಡಿಯಾಗೆ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ್ತಾರ ಸರ್? ಈಗ ಅವರು ಮನುಷ್ಯರೇ, ಅವ್ರ ಫೀಲ್ಡ್ ಅಲ್ಲಿ ಕಷ್ಟ ಬಿದ್ದೇ ಬಂದಿರೋದು. ನಂಬರ್ 1 ಹೀರೋ ಅಂದ್ರೆ ಅದರ ಲಿಸ್ಟ್ ಅಲ್ಲಿ ಅವರು. ಅದಕ್ಕೆ ನಾನು ವರ್ಲ್ಡ್ಗೆ ನಂಬರ್ 1 ಅಂದ್ರೆ ಲಿಸ್ಟ್ ಅಲ್ಲಿ ನಾನು ಒಬ್ಬನೇ ಬರ್ತೀನಿ. ವರ್ಲ್ಡ್ ದೊಡ್ಡದ, ಕರ್ನಾಟಕ ದೊಡ್ಡದ? ಆಮೇಲೆ ಅವರು ಮನುಷ್ಯರೇ, ಅವರು ಕಷ್ಟ ಬಿದ್ದು ಅವ್ರ ಫೀಲ್ಡ್ ಅಲ್ಲಿ ನಂಬರ್ 1 ಆಗಿದ್ದಾರೆ ಕರ್ನಾಟಕಕ್ಕೆ. ನಾನು ನನ್ನ ಫೀಲ್ಡ್ ಅಲ್ಲಿ ನಂಬರ್ 1 ಆಗಿದ್ದೀನಿ, ನಾಯಿ ಫೀಲ್ಡ್ ಅಲ್ಲಿ ನಾನು ಕಷ್ಟ ಬಿದ್ದಿದ್ದೀನಿ. ನನಗೇನು ತಲೆ ಮೇಲೆ ಕೊಂಬಿದೆ ಅಂತ ನಾನು ಯಾವತ್ತೂ ಮಾತಾಡಿಲ್ಲ. ಇವಾಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ನಡ್ಕೊಂಡು ಹೋಗ್ತಿರ್ಬೇಕಿದ್ರೆ ನೀವು ದಾದಾ ಯಾರು ಗೊತ್ತಾ ಅಂತ ಹಾಕೊಂಡ್ರೆ ತಪ್ಪಿಲ್ಲ ಅದರಲ್ಲಿ, ಓಕೆನಾ? ಯಾಕಂದ್ರೆ ಅದು ಒಳ್ಳೆ ವಿಡಿಯೋನೇ, ಆದ್ರೆ ನೀವು ಹಾಕಿರೋದು ಅದು ಒಳ್ಳೆ ವಿಡಿಯೋ ಅಲ್ಲ. ನಂಬರ್ 2 ಮಾಡ್ಬಿಟ್ಟು ಅದೇ ಹಾಡ್ ಹಾಕ್ತೀನಿ ಮೇಡಮ್, ನನಗೆ ತಪ್ಪ ಅನ್ಸಲ್ಲ ಅದು. ಸಮಾಜಕ್ಕೆ ನಾವೇನು ಮೆಸೇಜ್ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸರ್? ಸಮಾಜ ನನ್ಗೆ ಊಟ ಹಾಕ್ತಾರ? ಸಮಾಜ ಊಟ ಹಾಕಲ್ಲ ನಿಮ್ಗೆ. ಹುಚ್ಚೋಯ್ದ್ರು ನ್ಯೂಸ್ ಮಾಡ್ತೀನಿ ಅಂತ ಅವ್ರ ಚಾನಲ್ ಅಲ್ಲಿ ಚಾಲೆಂಜ್ ಮಾಡಿದ್ದೆ, ಹುಚ್ಚೋಯ್ದ್ಬಿಟ್ಟು ನ್ಯೂಸ್ ಮಾಡಿದೆ, ಚಾಲೆಂಜ್ ಅಲ್ಲಿ ಗೆದ್ದಿದ್ದೀನಿ. ಈಗ ನಾನು ಹುಚ್ಚೋಯೋದ್ಕಿಂತ ಹುಚ್ಚೋಯೋದ್ ದೊಡ್ಡ ವಿಷಯನ. ಒಂದ್ ನಿಮಿಷ ಆಯ್ತು ಆ ವಿಡಿಯೋ ಆಯ್ತಾ? ಕೆಳಗಡೆ ಅಮ್ಮ ಅಕ್ಕ ಎಲ್ಲ ಅಲ್ಕಾಮತ್ ಬೈದಿದ್ದಾರೆ. ಅದು ಜನಕ್ಕೆ ಸಮಾಜಕ್ಕೆ ಏನು ಅನ್ಸೋದಿಲ್ವಾ? ಕೊಲೆ ಬೆದರಿಕೆ ಏನು ಅನ್ಸೋದಿಲ್ವಾ? ಅಲ್ಲಿ ಕೆಟ್ಟದಾಗಿ ಪ್ರಚೋದನೆ ಮಾಡೋದು, ನೀವು ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಫಸ್ಟ್ ಈಗ ಅದನ್ನ ಇದ್ ಮಾಡಿದ್ರು ನೀವೇ ಹಾಕ್ತೀರಾ ಏವನ್ನು? ಯಾಕಂದ್ರೆ ನೀವು ಆ ವಿಡಿಯೋ ಹಾಕಿದ್ದಕ್ಕೆ ಕಂಪ್ಲೇಂಟ್ ಕೊಡ್ಲಿ ಇವ್ರೆ. ಕಾನೂನಲ್ಲಿ ಅದು ಅಫೆನ್ಸ್ ಅಂತ ಇಲ್ಲ ಅಂದ್ಮೇಲೆ, ಇನ್ಸ್ಟಾಗ್ರಾಮ್ ಅವರು ಇವತ್ತವರೆಗೂ ತೆಗ್ದಿಲ್ಲ ಅಂದ್ಮೇಲೆ ಹೆಂಗ್ FIR ರಿಜಿಸ್ಟರ್ ಮಾಡ್ತಾರೆ? ಮಾಡಂಗಿದ್ರೆ ಮಾಡ್ಲಿ, ಕೋರ್ಟಲ್ಲಿ ನಾನು ಮಾಡ್ಕೊಳ್ತೀನಿ. ನಿಹುಂಗ್ನು ಮಿನಸನ್ ಕೊನಿಚುವಾ ಯಶ್ದೇಸು. ಪ್ರೇಮಿಗಳು ಎಂದು ಟ್ರೆಂಡ್ ಅಲ್ಲಿರುವಂತಹ ಬಿಗ್ ಬಾಸ್ ನ ಗಿಲ್ಲಿ ಮತ್ತು ಕಾವ್ಯಾಳನ ಒಂದು ಮಾಡ್ಲಿಕ್ಕೆ ತಯಾರಾಗಿಬಿಟ್ರ. ಅವ್ರವ್ರ ಪ್ರೇಮ ಒಯ್ಕಂತ ಹೋಗೈತಿ, ನೀವು ನಮ್ಮ ಪ್ರೇಮರು ಒಯ್ಕಂತ ಹೋಗೈತಿ, ಅವ್ರ ಪ್ರೇಮರ ಸಿಗಲ್ಲ ಅಂತೇಳಿ ಅವರಿಬ್ರು ಪ್ರೀತಿ ಮಾಡಾಕಚ್ಚಾರ ಗೊತ್ತಿಲ್ಲ. ಆದ್ರೆ ಇವರಿಬ್ಬರನ್ನ ಎಲ್ಲರೂ ಪ್ರೀತಿ ಮಾಡಾಕಚ್ಚಾರ. ಸೊ ಹಂಗಾಗಿ ಅವರಿಬ್ರು ಮದುವೆ ಆಗ್ಬೇಕನ್ನುವಂತ ಕಾರಣಕ್ಕೋಸ್ಕರ ಅವ್ರಿಗೆ ಎಲ್ಲಿ ಹೋದ್ರು ಕೂಡ ಗಿಲ್ಲಿ ಎಲ್ಲಿ ಒಕ್ಕನ ಅಲ್ಲಿ ಕಾವು ಕಾವು ಅಂತ ಸೌಂಡ್ ಮಾಡ್ತಾರೆ ಅಭಿಮಾನಿಗಳು. ಕಾವ್ಯ ಎಲ್ಲಿ ಒಕ್ಕಳ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತೇಳಿ ಅಭಿಮಾನಿಗಳು ಸೌಂಡ್ ಮಾಡಕತ್ತಾರೆ. ಒಟ್ಟಾರೆಯಾಗಿ ಇವರಿಬ್ಬರನ್ನು ಒಂದು ಮಾಡ್ಬೇಕಂತ ಇವತ್ತು ಕರ್ನಾಟಕ ನಿಂತು ಬಿಟ್ಟೈತೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಬ್ಬ ವಿಶೇಷ ಅಭಿಮಾನಿ ಹೋಗಿ ಕಾವ್ಯಾಳ ಮನೆ ತಕನ ಹೋಗಿ ಆಕೆಗೆ ಒಂದು ಗಿಫ್ಟ್ ಫೋಟೋ ಫ್ರೇಮನ್ನು ಕೊಟ್ಟನ. ಆ ಫೋಟೋ ಫ್ರೇಮ್ದೊಳಗೆ ಏನೈತೆ ಅಂದ್ರೆ, ಅಕ್ಕ ನೀನೊಬ್ಬಳು ಅವನ ಜೊತೆಗಿದ್ರೆ ಅವನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿತಾನ, ಅವನನ್ನ ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿ ಅಂತೇಳಿ ಆ ಒಂದು ಫೋಟೋ ಫ್ರೇಮ್ ಕೊಟ್ಟನ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ಈ ವಿಡಿಯೋವನ್ನು ಆದಷ್ಟು ಆಂಧ್ರ CM ಮತ್ತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ತಲುಪಿಸಿ, ಏನು ಚಂದ್ರಬಾಬು ನಾಯ್ಡು ಅವರು ಒಂದು ಯೋಜನೆ ರೂಪಿಸಿದ್ದಾರೆ. 3 ಮಕ್ಕಳು ಮಾಡಿಕೊಂಡವರಿಗೆ 25,000 ಕೊಡಲಾಗುವುದು ಅಂತ ಹೇಳಿದ್ದಾರೆ.
ಆ ಯೋಜನೆಯ ಬಗ್ಗೆ ನನಗೆ ಸ್ವಲ್ಪ ಅರಿವಿದೆ. ಹೇಳ್ಬೇಕಂದ್ರೆ ಚಂದ್ರಬಾಬು ನಾಯ್ಡು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ಆಂಧ್ರದಲ್ಲೇ ನನಗೊಂದು ಹುಡುಗಿನ ಕೊಟ್ಟು ಮದುವೆ ಮಾಡಿರಿ. ಖಂಡಿತ 3 ವರ್ಷದಲ್ಲೇ 3 ಮಕ್ಕಳನ್ನ ಮಾಡಿ ಬೇಕಾದ್ರೆ ಆ ಯೋಜನೆ ಪಡ್ಕೊಳ್ಳೋಕ್ಕೆ ನಾನು ಅರ್ಹ ವ್ಯಕ್ತಿ ಆಗ್ತೀನಿ. ಹೇಳ್ಬೇಕಂದ್ರೆ ನನಗಿನ್ನೂ ಮದುವೆ ಆಗಿಲ್ಲ. ನಿಮ್ಮ ಆಂಧ್ರದಲ್ಲೇ ಒಂದು ಹುಡುಗಿನ ಕೊಟ್ಟು ಮದುವೆ ಮಾಡಿ, ಬೇಕಾದ್ರೆ ನಿಮ್ಮ ಆಂಧ್ರದಲ್ಲೇ ಇರ್ತೀನಿ, 3 ಮಕ್ಕಳು ತಂದೆನೂ ಆಗ್ತೀನಿ. ನೀವೇನು ಯೋಜನೆ ರೂಪಿಸಿದ್ದೀರಾ 3 ಮಕ್ಕಳು ಆದರೆ 25,000 ಅಂತ, ಆ ಯೋಜನೆಗೆ ನಾನು ಅರ್ಹನಾಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಾನು ಸಿದ್ಧ. ಆದಷ್ಟು ಬೇಗ ಈ ವಿಡಿಯೋವನ್ನು ಆಂಧ್ರ CM ಮುಖ್ಯಮಂತ್ರಿ ಅವರಿಗೆ ತಲುಪಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ನಾನು ನಿಮ್ಮ ಮುತ್ತು ಹನುಮಕ್ಕ. ನಮಸ್ಕಾರ. ನನಗೆ ತುಂಬ ಇಷ್ಟ ಆಯ್ತು ಫಿಲಮ್. ನಂದು ಒಂದು ಟಿಕೆಟು ಕಾಸು ಕೊಟ್ಟಿದ್ದೀನಿ ಸೂರ್ಯನಿಗೆ. ತುಂಬ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ ಫಿಲಮ್. ಕೊಟ್ಟರೆ ಆನೆಸ್ಟಾಗಿ ರಿವ್ಯೂ ಕೊಡ್ಬೇಕಲ್ವಾ? ಯಾವ ನಮ್ಮ ಕುಟುಂಬಕ್ಕೆ ಬಂದು ಏನೋ ಕೊಡೋದು ಅದಲ್ಲ, ಕೊಟ್ಟರೆ ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ಫಿಲಮ್ ಚೆನ್ನಾಗಿದೆ, ಸುಮಾರು ಹೀರೋಗಳಿದ್ದಾರೆ, ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ಸೂಪರ್ ಆಗಿದೆ ಫಿಲಮು. ಒಬ್ಬ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರಬೇಕು, ತಂದೆ ತಾಯಿ ಪ್ರೀತಿ, ಅದು ಮತ್ತೆ ಎಲ್ಲ ಚೆನ್ನಾಗಿದೆ, ಸೂಪರ್. ಒಂದೊಂದು ಸೀನ್ ಸಹ ಬೆಂಕಿ.